ಸ್ನೇಹಿತರೆ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಭಾರತದ ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳು ಸರಣಿಯ 2ನೇ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ. ಯಾರು ಮೊದಲನೇ ಎಪಿಸೋಡ್ ಅನ್ನು ನೋಡಿರುವುದಿಲ್ಲ, ಈ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕ್ ಅನ್ನು ಕೊಟ್ಟಿದ್ದೀನಿ. ಕ್ಲಿಕ್ ಮಾಡಿ ನೀವು ಅದನ್ನು ವೀಕ್ಷಣೆ ಮಾಡಬಹುದಾಗಿರುತ್ತದೆ. ಹಾಗಿದ್ರೆ ಇವತ್ತಿನ 2ನೇ ಎಪಿಸೋಡ್ನಲ್ಲಿ ನಾವು ಸ್ವಲ್ಪ ಕಾಲ ಪ್ರವಾಹವನ್ನು ದಾಟಿ ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟ ಶ್ರೇಷ್ಠ ಕಲೆಯ ಅಜರಾಮರ ಜಗತ್ತಿಗೆ ಹೋಗೋಣ. ಅದುವೇ ಅಜಂತಾ ಗುಹೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ ಎಲ್ಲಿವೆ ಈ ಅಜಂತಾ ಗುಹೆಗಳು? ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿ ಸಹ್ಯಾದ್ರಿ ಪರ್ವತಗಳ ಶ್ರೇಣಿಗಳ ಮಧ್ಯೆ ವಾಘೂರ ನದಿಯ ತೀರದಲ್ಲಿ ಬೆಟ್ಟವನ್ನು ಕೊರೆದು ನಿರ್ಮಿಸಿರುವ 30ಕ್ಕೂ ಹೆಚ್ಚು ಗುಹೆಗಳ ಸಂಕೀರ್ಣವೇ ಈ ಅಜಂತಾ. ಕ್ರಿಸ್ತಪೂರ್ವ 2ನೇ ಶತಮಾನದ ಬೌದ್ಧ ಕಾಲದ ಕಲೆಯ ಜೀವಂತ ಸಾಕ್ಷಿನಿ ಅಂತ ಹೇಳಬಹುದು. ಈ ಗುಹೆಗಳು ಜಗತ್ತಿನ ಅತ್ಯಂತ ಪ್ರಸಿದ್ಧ ಬೌದ್ಧ ಕಾಲಿನ ಪರಂಪರೆ. ಅವುಗಳನ್ನು ಕ್ರಿಸ್ತಪೂರ್ವ 2ನೇ ಶತಮಾನದಿಂದ ಶಕ 6ನೇ ಶತಮಾನದವರೆಗೂ ಹಂತ ಹಂತವಾಗಿ ನಿರ್ಮಿಸಲಾಗಿದೆ ಅಂತ ಇತಿಹಾಸದಿಂದ ತಿಳಿದು ಬರುತ್ತದೆ. ನಿರ್ಮಾಣಕ್ಕೆ ಪ್ರೇರಣೆ ಏನಂತ ನೋಡೋದಾದ್ರೆ ಕಾಲವನ್ನು ಹಿಂದಕ್ಕೆ ತಳ್ಳೋಣ. ಕ್ರಿಸ್ತಪೂರ್ವ 6ನೇ ಶತಮಾನ. ಗೌತಮ ಬುದ್ಧ ತನ್ನ ತತ್ವವನ್ನು ಬೋಧಿಸುತ್ತಿದ್ದ ಸಮಯವದು. ದುಃಖದಿಂದ ಮುಕ್ತಿ ಪಡೆಯಲು ಧ್ಯಾನ ಮತ್ತು ಕರುಣೆ, ಈ ತತ್ವವನ್ನು ಭಾರತದೆಲ್ಲೆಡೆ ಪ್ರಚಾರ ಮಾಡಿದರು. ಬೌದ್ಧ ಭಿಕ್ಕುಗಳು ಬುದ್ಧನ ಪ್ರತಿಪಾದನೆಯನ್ನು ಸಾರಲು ಜಗತ್ತಿನ ಪ್ರತಿಯೊಂದು ಮೂಲೆಯತ್ತ ಪ್ರಯಾಣ ಬೆಳೆಸುತ್ತಾರೆ. ಇವರಿಗೆ ಬೇಕಾದದ್ದು ಮೌನವಾದ ಸ್ಥಳ, ಅಧ್ಯಯನಕ್ಕೆಂದು ಮಂದಿರ, ಧ್ಯಾನ ಮಾಡಲು ವಿಹಾರಗಳು. ಈ ಎಲ್ಲದರ ಫಲವಾಗಿ ಅಜಂತಾ ಗುಹೆಗಳು ಜನನವಾದವು. ಕ್ರಿಸ್ತಪೂರ್ವ 2ನೇ ಶತಮಾನ ಶಾತವಾಹನರ ಆಳ್ವಿಕೆಯ ಕಾಲವದು. ರಾಜರು, ವ್ಯಾಪಾರಿಗಳು, ದಾನಿಗಳು ತಮ್ಮ ಆಸ್ತಿ ಮತ್ತು ಶ್ರಮವನ್ನು ಬೌದ್ಧ ಧರ್ಮಕ್ಕೆ ಅರ್ಪಿಸುತ್ತಿದ್ದರು. ಬೆಟ್ಟಗಳನ್ನು ಕೊರೆದು ದೇವಾಲಯಗಳನ್ನಾಗಿ ಮಾಡಬೇಕೆಂಬ ಕನಸು ಚಿಗುರುತ್ತದೆ. ಮುಗಿಲನ್ನು ಮುಟ್ಟುವ ಶಿಲ್ಪ, ಕಲ್ಲಿನಲ್ಲಿ ಬರೆದ ಪ್ರಾರ್ಥನೆ, ಹೀಗೆ ಮೊದಲ ಹಂತದ ಗುಹೆಗಳು ನಿರ್ಮಾಣವಾದವು. ನಂತರ ಆಳ್ವಿಕೆಗೆ ಬಂದ ವಕಟಕ ರಾಜವಂಶ ಕ್ರಿಸ್ತಶಕ 5ರಿಂದ 6ನೇ ಶತಮಾನದಲ್ಲಿ ಅಜಂತಾ ಗುಹೆಗಳು ತನ್ನ ಸುವರ್ಣ ಯುಗವನ್ನು ಕಂಡವು. ಗುಹೆಗಳು ವಿಸ್ತಾರವಾದವು, ಚಿತ್ರಗಳು ಚಿತ್ತಾರವಾದವು. ಬುದ್ಧನ ಕಥೆಗಳು ಗೋಡೆಯ ಮೇಲೆ ರಾರಾಜಿಸಲು ಪ್ರಾರಂಭಿಸಿದವು. ಆ ಗುಹೆಗಳು ಕೇವಲ ಗುಹೆಗಳಲ್ಲ, ಅವು ಬೌದ್ಧ ಭಿಕ್ಕುಗಳ ಶಿಕ್ಷಣ, ಧ್ಯಾನ ಮತ್ತು ವಾಸಸ್ಥಾನವಾಗಿದ್ದವು. ಇವುಗಳಲ್ಲಿ 2 ಪ್ರಕಾರಗಳು: ಚೈತ್ಯ ಗೃಹಗಳು ಅಂದರೆ ಪ್ರಾರ್ಥನಾ ಮಂದಿರಗಳು, ಎರಡನೆಯದಾಗಿ ವಿಹಾರಗಳು ಅಂದರೆ ಆಶ್ರಮಗಳು, ಬೌದ್ಧ ಭಿಕ್ಕುಗಳು ತಂಗುತ್ತಿದ್ದ ಸ್ಥಾನ. ಈ ಒಂದು ಬೌದ್ಧ ಧರ್ಮ ಕೇವಲ ಧಾರ್ಮಿಕ ತತ್ವವಲ್ಲ, ಅದು ಮಾನವೀಯತೆ, ಶಾಂತಿ, ಸಮಾನತೆಯ ಮಾರ್ಗ. ಅಜಂತಾ ಗುಹೆಗಳು ಕೂಡ ಇದೇ ತತ್ವವನ್ನು ಕಲ್ಲಿನಲ್ಲಿ, ಬಣ್ಣದಲ್ಲಿ, ಶಿಲ್ಪದಲ್ಲಿ ಕಟ್ಟಿಹಾಕಿದ ಪರಂಪರೆ ಅಂತಾನೆ ಹೇಳಬಹುದು. ಈ ಗುಹೆಗಳ ಗೋಡೆಗಳಲ್ಲಿ ಕಾಣುವ ಚಿತ್ರಗಳು ಮತ್ತು ವಾಸ್ತುಶಿಲ್ಪಗಳು ಭಾರತದ ಪ್ರಾಚೀನ ಕಲೆ, ಶಿಲ್ಪಕಲೆ ಮತ್ತು ಬೌದ್ಧ ಧರ್ಮದ ಆಧ್ಯಾತ್ಮಿಕತೆಯನ್ನು ಪ್ರತಿಬಿಂಬಿಸುತ್ತದೆ. ಅಜಂತಾದ ಚಿತ್ರಗಳು ಜಗತ್ತಿನ ಪ್ರಸಿದ್ಧವಾದ ಫ್ರೆಸ್ಕೋ ಪೇಂಟಿಂಗ್ಗಳಿಗೆ ಉತ್ತಮ ಉದಾಹರಣೆಯಾಗಿವೆ. ಇವುಗಳಲ್ಲಿ ಬುದ್ಧನ ಜೀವನ ಕಥೆಗಳು, ಜಾತಕ ಕಥೆಗಳು ಅಂದರೆ ಬುದ್ಧನ ಹಿಂದಿನ ಜನ್ಮದ ಕಥೆಗಳು, ಪ್ರಾಚೀನ ಭಾರತದ ಸಾಮಾಜಿಕ ಜೀವನ, ವಸ್ತ್ರ, ಆಭರಣ, ಸಂಗೀತ ಮತ್ತು ನೃತ್ಯಗಳ ಚಿತ್ರಣ ಇದರಲ್ಲಿ ಸಿಗುತ್ತದೆ. ಅಜಂತಾ ಚಿತ್ರಗಳು ಕೇವಲ ಧಾರ್ಮಿಕ ಕಥೆಗಳಲ್ಲ, ಅವು 2000 ವರ್ಷ ಹಿಂದಿನ ಭಾರತದ ಸಾಮಾಜಿಕ ವ್ಯವಸ್ಥೆಯ ಕಿಟಕಿ ಅಂತಲೇ ಹೇಳಬಹುದು.
ಮಹಿಳೆಯರ ಅಲಂಕಾರ, ರಾಜಭವನದ ಸಡಗರ, ಸಾಮಾನ್ಯ ಜನರ ಜೀವನ ಎಲ್ಲವೂ ಇಲ್ಲಿ ಅಚ್ಚಳಿಯದ ಬಣ್ಣದಲ್ಲಿ ಮೂಡಿ ಬಂದಿರುತ್ತದೆ. ಇದರಲ್ಲಿ ಒಂದು ಪ್ರಸಿದ್ಧ ಚಿತ್ರ ಪದ್ಮಪಾಣಿ ಬೋಧಿಸತ್ವ. ಬುದ್ಧನ ದಯಾಮಯ ಶಾಂತ ಮುಖಭಾವನೆಯನ್ನು ಇದು ಎದ್ದು ತೋರಿಸುತ್ತದೆ. ಇದು ಅಜಂತಾದ ಅತ್ಯಂತ ಪ್ರಸಿದ್ಧ ಕಲಾಕೃತಿ. ಅಜಂತಾ ಚಿತ್ರಗಳಲ್ಲಿ ಬಳಸಿದ ಬಣ್ಣಗಳು ಸಹ ವಿಶೇಷ. ಖನಿಜಗಳಿಂದ, ಸಸ್ಯಗಳಿಂದ, ನೈಸರ್ಗಿಕ ಅಂಶಗಳಿಂದ ತಯಾರಿಸಿದ ಬಣ್ಣಗಳು ಸಾವಿರಾರು ವರ್ಷಗಳು ಕಳೆದರೂ ಮಸುಕಾಗದೆ ಇಂದಿಗೂ ಹೊಳೆಯುತ್ತಿವೆ. ಗುಹೆಗಳಲ್ಲಿ ಕಂಡುಬರುವ ಶಿಲ್ಪಕಲೆಯ ನವಿರಾದ ರಚನೆ, ಕಂಬಗಳು, ಬುದ್ಧ ಪ್ರತಿಮೆಗಳು ಇವೆಲ್ಲವೂ ಕಲ್ಲಿನಲ್ಲೇ ಅಚ್ಚಳಿಯದಂತೆ ಮೂಡಿಬಂದ ಕಲಾತ್ಮಕ ಅದ್ಭುತಗಳು. ಅದಕ್ಕಾಗಿಯೇ ಇದು ಕಲ್ಲಿನಲ್ಲಿ ಮೂಡಿದ ಕಾವ್ಯ ಎಂದು ಕರೆಯಲಾಗುತ್ತದೆ. ಗುಹೆಗಳಿಗೆ ಇತಿಹಾಸದಲ್ಲಿ ಮರೆತು ಹೋದ ಮತ್ತೆ ಕಂಡುಕೊಂಡ ಗುಹೆಗಳು, ಲಾಸ್ಟ್ ಆ್ಯಂಡ್ ಫೌಂಡ್ ಗೋಲ್ಡನ್ ಟ್ರೆಜರಿ ಅಂತಾನೆ ವ್ಯಾಖ್ಯಾನಿಸಲಾಗಿದೆ. ಇದರ ಬಗ್ಗೆ ಮೆಲುಕು ಹಾಕುವುದಾದರೆ, ಕಾಲ ಸಾವಿರಾರು ವರ್ಷಗಳ ಕಾಲ ಹರಿಯಿತು. ರಾಜವಂಶಗಳು ಬದಲಾಗುತ್ತಾ ಹೋದವು. ಬೌದ್ಧ ಧರ್ಮದ ಪ್ರಭಾವ ನಿಧಾನವಾಗಿ ಕುಗ್ಗಿತು. ಗುಹೆಯೊಳಗಿನ ಮಂತ್ರೋಚ್ಚಾರ, ಧ್ಯಾನ, ಕಲಾ ಸೃಷ್ಟಿ ಎಲ್ಲವೂ ನಿಧಾನವಾಗಿ ನಿಂತು ಹೋಯಿತು. ಬಿಕ್ಕುಗಳು ಇಲ್ಲದಿದ್ದಾಗ, ಮಂದಿರಗಳು ಖಾಲಿಯಾದಾಗ ಗುಹೆಗಳು ನಿಶ್ಶಬ್ದದ ಹೊದಿಕೆಯಲ್ಲಿ ಮುಳುಗಿದವು. ಜಗತ್ತು ತನ್ನ ದಾರಿಯನ್ನು ಹಿಡಿದಾಗ ಅಜಂತಾ ಬೆಟ್ಟಗಳು ಕಾಡಿನಿಂದ ಆವರಿಸಲ್ಪಟ್ಟವು. ವಾಗುರ ನದಿಯ ನಾದ ಮಾತ್ರ ಅಲ್ಲಿ ಕೇಳಿಸುತ್ತಿತ್ತು. ಶತಮಾನಗಳವರೆಗೆ ಈ ಗುಹೆಗಳ ಬಾಗಿಲನ್ನು ಯಾರೂ ತಟ್ಟಲಿಲ್ಲ. ಕಲೆ, ಚಿತ್ರ, ಶಿಲ್ಪಕಲೆ ಎಲ್ಲವೂ ಕತ್ತಲಿನಲ್ಲಿ ನಿಶ್ಶಬ್ದದಲ್ಲಿ ಮಲಗಿಬಿಟ್ಟವು. ಕಾಲಕ್ರಮದಲ್ಲಿ ಗುಹೆಗಳ ಬಾಗಿಲನ್ನು ಕಾಡು ಮುಚ್ಚಿಬಿಟ್ಟಿತು. ಅಜಂತಾ ನಿಧಾನವಾಗಿ ಪ್ರಕೃತಿಯ ಅಡಗುತಾಣವಾಗಿ ಬದಲಾಗುತ್ತಾ ಹೋಯಿತು. ಇದನ್ನು ಮರೆಯಾದ ಅಜಂತಾ ಎಂತಲೇ ಕರೆದರು. ಅಜಂತಾ ಗುಹೆಗಳ ಮರುಶೋಧನೆಯ ಕ್ಷಣ ಯಾವ ರೀತಿಯಾಗಿತ್ತು ಅಂತ ನೋಡೋದಾದ್ರೆ, 1819 ಒಂದು ದಿನ ಬ್ರಿಟಿಷ್ ಸೇನೆಯ ಅಧಿಕಾರಿಯೊಬ್ಬ ಮೇಜರ್ ಜಾನ್ ಸ್ಮಿತ್ ಕಾಡಿನಲ್ಲಿ ಬೇಟೆಗೆ ಹೋಗಿದ್ದನು. ಅವನು ಬೆಟ್ಟಗಳ ನಡುವೆ ಜಿಂಕೆ ಹಿಂಬಾಲಿಸುತ್ತಿದ್ದಾಗ ಹಠಾತ್ ಕಣ್ಣಿಗೆ ಬಿದ್ದದ್ದು ಬೆಟ್ಟದ ಕಲ್ಲಿನ ಮೇಲೆ ದೊಡ್ಡ ಬಾಗಿಲಿನ ಆಕಾರ. ಕೌತುಕದಿಂದ ಹತ್ತಿಕೊಂಡು ಅವನು ಅಲ್ಲಿ ಒಂದು ದ್ವಾರವನ್ನು ಕಂಡನು. ಅದು ಸಾವಿರಾರು ವರ್ಷಗಳಿಂದ ಕತ್ತಲಲ್ಲಿ ಮಲಗಿದ್ದ ಅಜಂತಾ ಗುಹೆಗಳ ಬಾಗಿಲು. ಜಾನ್ ಸ್ಮಿತ್ ಒಳಗೆ ನುಗ್ಗಿದಾಗ ಅವನ ಕಣ್ಣುಗಳು ಬೆರಗುಗೊಂಡವು. ಗೋಡೆಗಳ ಮೇಲೆ ಜೀವಂತದಂತೆ ಹೊಳೆಯುತ್ತಿದ್ದ ಚಿತ್ರಗಳು, ಬುದ್ಧನ ಪ್ರತಿಮೆಗಳು, ಅಲಂಕಾರಿಕ ಕಂಬಗಳು ಇವೆಲ್ಲವೂ ಅವನ ಮುಂದೆ ಮಿಂಚಿದವು. ಅವನು ಮೊದಲ ಬಾರಿಗೆ ಅರಿತುಕೊಂಡನು, ಇದು ಕೇವಲ ಗುಹೆಯಲ್ಲ, ಇದು ಇತಿಹಾಸದ ಬಂಗಾರದ ಖಜಾನೆ ಎಂದು ಅವನಿಗೆ ಮನವರಿಕೆಯಾಯಿತು. ಈ ಒಂದು ಕ್ಷಣವನ್ನು ಇತಿಹಾಸ ತನ್ನನ್ನು ಮರೆಯಬಾರದು ಅಂತ ಜಾನ್ ಸ್ಮಿತ್ ತನ್ನ ಹೆಸರನ್ನು, ದಿನಾಂಕವನ್ನು ಒಂದು ಕಂಬದ ಮೇಲೆ ತನ್ನ ಕತ್ತಿ ಬಳಸಿ ಅಚ್ಚು ಹಾಕಿ ಬರುತ್ತಾನೆ. ಅದನ್ನು ಇಂದಿಗೂ ಕೂಡ ನಾವು ನೋಡಬಹುದಾಗಿದೆ. ಆ ದಿನದಿಂದಲೇ ಅಜಂತಾ ಮತ್ತೆ ಮರು ಜಗತ್ತಿಗೆ ಕಣ್ಣಿಗೆ ಬಿತ್ತು. ವಿಶ್ವದ ಗಮನ ಅಜಂತಾ ಕಡೆ ತಿರುಗಿತು. ಪುರಾತತ್ವ ತಜ್ಞರು, ಸಂಶೋಧಕರು, ಕಲಾಪ್ರೇಮಿಗಳು ಎಲ್ಲರೂ ಇಲ್ಲಿ ಬಂದು ಅಧ್ಯಯನ ಮಾಡಲಾರಂಭಿಸಿದರು. ಶತಮಾನಗಳ ಮೌನ ಮುರಿದು ಅಜಂತಾ ಮತ್ತೆ ಜೀವಂತವಾಯಿತು. ಹೀಗೆ ಲಾಸ್ಟ್ ಅಂಡ್ ಫೌಂಡ್ ಟ್ರೆಜರ್ ಎಂದು ಹಲವಾರು ಇತಿಹಾಸಕಾರರು ವರ್ಣಿಸಿದ್ದಾರೆ. ಅಜಂತಾ ಮರೆಯಾಗಿದ್ದರೂ ಮನುಷ್ಯನ ಕಲೆ ಎಂದಿಗೂ ನಾಶವಾಗುವುದಿಲ್ಲ ಎಂಬುದಕ್ಕೆ ಇದು ಶಾಶ್ವತ ಸಾಕ್ಷಿ. 1983ರಲ್ಲಿ ಯುನೆಸ್ಕೋ ಈ ಗುಹೆಗಳನ್ನು ವಿಶ್ವ ಹೆರಿಟೇಜ್ ಸೈಟ್ ಎಂದು ಘೋಷಣೆ ಮಾಡುತ್ತದೆ. ಇಂದಿಗೂ ಅಜಂತಾ ಗುಹೆಗಳು ಭಾರತದ ಕಲೆ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಅಮೂಲ್ಯ ಆಭರಣವಾಗಿ ಉಳಿದುಕೊಂಡಿವೆ. ಈ ಅಜಂತಾ ಗುಹೆಗಳು ನಮಗೆ ಕಲಿಸುವ ಪಾಠ: ಮಾನವ ಸೃಷ್ಟಿ ಅಮರ. ಬೌದ್ಧ ಧರ್ಮ ಹೇಳಿದಂತೆ ಶಾಂತಿ,
ಕರುಣೆ, ಸಹಾನುಭೂತಿ ಇವೇ ಶಾಶ್ವತ. ಅಜಂತ ಕೇವಲ ಕಲೆಯಲ್ಲ, ಅದು ಮನುಷ್ಯನ ಆತ್ಮದ ನಾದ. ಕಾಲ ಬದಲಾಗಬಹುದು, ರಾಜರು ಬರಬಹುದು ಹೋಗಬಹುದು, ಆದರೆ ಆಧ್ಯಾತ್ಮಿಕತೆ, ಸಂಸ್ಕೃತಿ, ಕಲೆಯ ಶಕ್ತಿ ಶಾಶ್ವತ. ಬುದ್ಧನು ಕಲಿಸಿದಂತೆ ದಯೆಯೇ ದೊಡ್ಡ ಬಲ, ಶಾಂತಿಯೇ ನಿಜವಾದ ಸಂಪತ್ತು. ಅಜಂತ ಅದನ್ನೇ ನಮಗೆ ಹೃದಯಂಗಮ ಮಾಡಿಸುತ್ತದೆ. ಧನ್ಯವಾದಗಳು.